ನಮಸ್ತೆ. ನಮಸ್ತೆ. ನೀವು ನಮ್ಮ ಗುರುಗಳಾಗಿದ್ದೀರಾ ಎಚ್.ಎಸ್. ಭಕ್ತವತ್ಸಲ ಅಂತೇಳಿ. ಇಲ್ಲಿ ಐದೂರು ಸುಗ್ಗಿಕಟ್ಟೆ ಬಂದಿದ್ದೀನಿ ಮತ್ತು ಅಲ್ಲಿಂದ ಒಂದೆರಡು ಚಿತ್ರೀಕರಣ ಮಾಡ್ಕೊಂಡು ಹೋಗೋಣ ಅಂಥೇಳಿ. ಅದೇ ರೀತಿ ಇಲ್ಲಿಯ ಸುಗ್ಗಿ ಯಾವಾಗಿಂದ ನಡೀತಿದೆ ನಿಮಗೆ ಗೊತ್ತಿರೋ ಹಾಗೆ. ಅದೇ ರೀತಿಯಲ್ಲಿ ಇದು ಸುಗ್ಗಿ ನಡೆದಾಗಲಿಂದ ನಮ್ಮ ಕೃಷಿಕರಿಗಾಗಲಿ ಅಥವಾ ಜನಸಾಮಾನ್ಯರಿಗಾಗಲಿ ಎಷ್ಟು ಅನುಕೂಲ ಆಗಿದೆ ಅಂತ ಹೇಳಿ ದಯವಿಟ್ಟು ನಿಮ್ಮ ಮಾತಲ್ಲೇ ಒಂದೆರಡು ಹೇಳಿದರೆ ಒಳ್ಳೆಯದು. ಈಗ ಸುಗ್ಗಿ ಭಾಳ ಪೂರ್ವಕಾಲದಿಂದಲೂ ಪೂರ್ವಿಕರು ನಮ್ಮ ಪೂರ್ವಜರೆಲ್ಲ ನಡ್ಸ್ಕೊಂಡು ಬಂದಿರೋ ಅಂಥದ್ದು. ಇದು ನಮ್ಮ ಮುತ್ತಾತನ ಕಾಲದಿಂದಲೂ ನಡ್ಕೊಂಡು ಬಂದಿದೆ. ಈ ಸುಗ್ಗಿ ಏನು ಕೆಂಚಮ್ಮ ದೇವರು ಇದೆ, ಇದು ಐದೂರು ಪಟೇಲರು ಮನೆಯಲ್ಲಿ ದೇವರ ಒಂದು ಮುಖಸಿರಿ ಇದೆ. ಅದನ್ನು ಅಲ್ಲಿಂದ ಅಲಂಕಾರ ಮಾಡಿಕೊಂಡು ತಗೊಂಡು ಬಂದು ಇಲ್ಲಿ ಸುಗ್ಗಿ ಕಟ್ಟೆಯಲ್ಲಿ ನಾವು ಅಲಂಕರಿಸಿ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡ್ತೀವಿ. ಇಲ್ಲಿ ಏನು ನಮ್ಮ ಕೆಂಚಮ್ಮ ತಾಯಿ ಅಂತ ಏನು ಕರಿತೀವಿ, ಸುಮಾರು 48 ಹಳ್ಳಿಗಳಲ್ಲಿ ಈ ಒಂದು ಸುಗ್ಗಿ ಮಹೋತ್ಸವ ನಡ್ಕೊಂಡು ಬರ್ತಾಯಿತ್ತು. ಈಗ ಕೆಲವು ಹಳ್ಳಿಗಳಲ್ಲಿ ಇದು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ಏನು ಈಗ ಈ ವೈಶಾಖ ಮಾಸದಲ್ಲಿ ಸುಗ್ಗಿ ಮಹೋತ್ಸವ ನಡೀತದೆ. ಏನು ಮಾಡ್ತಾರೆ ಇಲ್ಲಿ, ಮೊದಲು ಒಂದು ವಾರ ಮೊದಲೇ ಸುಗ್ಗಿ ಸಾರು ಅಂತೇಳಿ ಸುಗ್ಗಿ ಸಾರ್ತಾರೆ. ಆ ಸಂದರ್ಭದಲ್ಲಿ ಹಸಿರು ಮುರಿಬಾರ್ದು, ಆಮೇಲೆ ಅಡುಗೆ ಮಾಡುವಾಗ ಒಗ್ಗರಣೆ ಹಾಕಬಾರ್ದು, ರೊಟ್ಟಿ ಸುಡಬಾರ್ದು, ಈ ಥರ ಎಲ್ಲ ನಿಯಮಾವಳಿಗಳನ್ನು ಹಾಕ್ಬಿಟ್ಟು ಸಾರ್ತಾರೆ. ಸಾರಿದ ಮೇಲೆ ಮುಂದೆ ಜಾತ್ರೆ, ಭಾನುವಾರ ಜಾತ್ರೆ ನಡೆಯುವವರೆಗೂ ಈ ಒಂದು ನಿಯಮ ಜಾರಿಯಲ್ಲಿರ್ತದೆ. ನಂತರ ನಾವು ಇಲ್ಲಿ ನಮ್ಮ ಊರಿನಲ್ಲಿ ಶುಕ್ರವಾರ ಮತ್ತು ಶನಿವಾರ 2 ದಿವಸ ದೇವಿಯನ್ನು ಈ ಸುಗ್ಗಿ ಕಟ್ಟೆಗೆ ತಗೊಂಡು ಬಂದು ಅಲಂಕರಿಸಿ ರಾತ್ರಿ ಬೆಳಗು ಸುಗ್ಗಿ ಕಟ್ಟೆ ಸುತ್ತ ವಾದ್ಯ ಸಮೇತ ಸುಗ್ಗಿ ಕುಣಿತ ನಾವು ಏನಿಲ್ಲಿ ಪೂಜಾ ಮಹೋತ್ಸವವನ್ನು ಆಚರಿಸ್ತೀವಿ, ನೆರವೇರಿಸ್ತೀವಿ. ಹಾಗೆ ಇಲ್ಲಿ ನಮ್ಮ ಪಕ್ಕದ ಊರು ಕಾಡ್ಲೂರಿಗೆ ಮುಯಿ ಸುಗ್ಗಿ ಅಂತೇಳಿ ಹೋಗ್ತೀವಿ. ಅವರು ನಮಗೆ ಒಂದು ದಿವಸ ಬಂದು ಇಲ್ಲಿ ಸುಗ್ಗಿ ಕಟ್ಟೆ ಸುತ್ತ ಎಲ್ಲ ಕುಣಿದು ಮಹಾಮಂಗಳಾರತಿ ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ನಾವು ಹಾಗೆಯೇ ಮಾರನೇ ದಿವಸ ನಾವು ಅಲ್ಲಿ ಕಾಡ್ಲೂರಿಗೆ ಹೋಗಿ ಅಲ್ಲಿ ನಾವು ಆ ಕಟ್ಟೆಯಲ್ಲಿ ಅವರ ಪೂಜಾ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿ ಮಂಗಳಾರತಿ ಸ್ವೀಕರಿಸಿ ವಾಪಸ್ ಬರ್ತೀವಿ. ಹೀಗೆ ಪ್ರತಿ ವರ್ಷ ನಾವು ಈ ಸುಗ್ಗಿ ಮಹೋತ್ಸವವನ್ನು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರ್ತದೆ, ಇದು ಆಚರಿಸ್ಕೊಂಡು ಬರ್ತಾ ಇದ್ದೀವಿ.
ಸರಿ, ಅದೇ ರೀತಿ ಈಗ ಸುಗ್ಗಿ ಬಂದಾಗ ಈ ಸುಗ್ಗಿ ಮಾಡಿದ ನಂತರ ನಿಮಗೆ ಕೃಷಿ ಚಟುವಟಿಕೆ ಹೆಚ್ಚಿರ್ತದೆ. ಅದು ಯಾವಾಗಲೂ ಕೂಡ ಅದು ತಾಯಿ ಈ ಕೆಂಚಪ್ಪ ತಾಯಿ ಆಗಿರ್ಬೋದು ಅಥವಾ ಈ ಸುಗ್ಗಿ ನಡೆಸೋದ್ರಿಂದ ನಿಮಗೆ ಅನುಕೂಲ ಆಗಿದೆಯಾ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹೌದು, ನಾವು ದೇವಿಯನ್ನು ನಂಬಿದ್ದೀವಿ. ಇಲ್ಲಿ ಸುತ್ತಮುತ್ತಲಿನ ಜನತೆ ಎಲ್ಲ ದೇವಿ ಕೃಪೆಯಿಂದಲೇ ನಮಗೆ ನೋಡಿ, ಸಾಮಾನ್ಯವಾಗಿ ಮಳೆ ಬರದೇ ಇದ್ರೂ ಈ ಸುಗ್ಗಿ ಟೈಮ್ನಲ್ಲಂತೂ ಈ ವಾರದಲ್ಲಿ ಮಳೆ ಬೆಳೆಗಳೆಲ್ಲ ಚೆನ್ನಾಗಿ ಆಗ್ತವೆ ಮತ್ತು ಕೃಷಿ ಚಟುವಟಿಕೆ ಈ ಸುಗ್ಗಿ ನಂತರ ಪ್ರಾರಂಭ ಆಗ್ತದೆ. ತುಂಬುವುದಿಲ್ಲ. ಧನ್ಯವಾದಗಳು. ನಮ್ಮಂಥ ಕಿರಿಯವರಿಗೆ ನಿಮ್ಮಂಥವರೆಲ್ಲರ ಆಶೀರ್ವಾದ ಸದಾ ಇರಲಿ, ಆ ದೇವಿಯ ಆಶೀರ್ವಾದ ಕೂಡ ಸದಾ ಇರಲಿ. ಇದೇ ರೀತಿ ಮುಂದುವರ್ಕೊಂಡು ಹೋಗಿ. ಇನ್ನೊಂದು ವಿಷಯ ಕೇಳಬೇಕು ಅಂತ ಹೇಳಿದ್ರೆ, ಈ ಬಾರಿ ನಮಗೆ ಮಳೆ ಕಡಿಮೆ ಆಗಿದೆ. ಅದ್ರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾವು? ಏನಿಲ್ಲ, ಇದು ರೊಟೀನ್. ಇದು ಸುಮಾರು 10 ವರ್ಷಗಳಿಗೆ ಒಂದು ಸರಿ ಈ ರೀತಿ ವ್ಯತ್ಯಾಸ ಆಗೋವಂಥದ್ದು ಕಾಮನ್ನು. ಈ ಹಿಂದೆ 10 ವರ್ಷದ ಹಿಂದೆನೂ ಇದೇ ರೀತಿ ಒಂದು ಪರಿಣಾಮ ಆಗಿತ್ತು. ಮತ್ತು ಪುನಃ ಪ್ರಕೃತಿ ಬಲ್ಲಿ ಆಗೋಂಥ ಬದಲಾವಣೆಗಳಿಂದಾಗಿ ಈ ರೀತಿ ಆಗ್ತಾ ಇರ್ತದೆ. ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಳೆ ಬೆಳೆಗಳಾಗೋಂಥ ಸಾಧ್ಯತೆಗಳು ಇವೆ. ಇದೇ ಮುಂದುವರಿತದೆ ಅಂತ ಏನು ಭಾವಿಸಬೇಕಾಗಿಲ್ಲ. ಇದು ಸಹಜ. ಇದು ಎಲ್ಲ ಏರುಪೇರುಗಳಾಗೋಂಥದ್ದು ಮನುಷ್ಯನ ಒಂದು ಜೀವನದಲ್ಲಿ ನಡೆಯುವಂಥ ಘಟನೆಗಳೇ ಇವು. ಕೆಲವು ಸಂದರ್ಭದಲ್ಲಿ ಅತಿವೃಷ್ಟಿ ಆಗ್ತದೆ, ಕೆಲವು ಸಂದರ್ಭದಲ್ಲಿ ಅನಾವೃಷ್ಟಿ ಆಗ್ತದೆ. ಇವೆಲ್ಲ ಸಾಮಾನ್ಯ ಆಗಿರೋಂಥ ಮನುಷ್ಯನ ಜೀವನದಲ್ಲಿ ಬಂದು ಹೋಗುವಂಥ ಘಟನೆಗಳಾಗಿರ್ತದೆ. ಧನ್ಯವಾದಗಳು ಸರ್. ಇದೇ ರೀತಿಯಲ್ಲಿ ನಮಗೆ ದೇವಿ ಕೆಂಚಪ್ಪ ತಾಯಿ ಆಗಿರ್ಬೋದು ಅಥವಾ ಇಲ್ಲಿ ಸ್ಥಳೀಯವಾಗಿ ನಮ್ಮ ದೇವತೆಗಳಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು, ಪ್ರಕೃತಿ ಮಾತೆ ಆಗಿರ್ಬೋದು, ಭೂಮಿ ತಾಯಿ ಆಗಿರ್ಬೋದು, ಎಲ್ಲರ ಆಶೀರ್ವಾದ ಸದಾ ನಮ್ಮ ಕಡೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಖಂಡಿತ. ನಮಸ್ಕಾರ. ನಮಸ್ಕಾರ. ಇಲ್ಲಿ ತಾವು ಸುಗ್ಗಿ ನಡೆಯೋದನ್ನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಅದೇ ರೀತಿಯಲ್ಲಿ ಈ ಸುಗ್ಗಿ ನಡೆದಾಗಲಿಂದ ನಿಮಗೆ ಅನುಕೂಲಗಳು ಯಾವ ರೀತಿಯಾಗಿದೆ ಅದನ್ನು ದಯಮಾಡಿ ಎಲ್ಲ ಜನತೆಗೂ ತಿಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಾನು ಸುಮಾರು 40 ವರ್ಷದಿಂದ ಈ ಸುಗ್ಗಿ ಕಾರ್ಯಕ್ರಮನ ನಮ್ಮ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ನಡೆಸ್ಕೊಂಡು ಧ್ವನಿಯನ್ನು ಏರಿಸಿ ಮಾತಾಡಿ ಅಂತ ಕೇಳ್ಬೋದು. ಸುಮಾರು 40 ವರ್ಷದಿಂದ ನನಗೆ ಗೊತ್ತಿರೋ ಹಾಗೆ 40 ವರ್ಷದಿಂದ ಈ ಸುಗ್ಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಗ್ರಾಮಸ್ಥರೆಲ್ಲ ಸೇರಿ. ಈಗ ಈ ಸುಗ್ಗಿ 48 ಹಳ್ಳಿಯಲ್ಲಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತದೆ. ಈ ಕಾರ್ಯಕ್ರಮ 48 ಹಳ್ಳಿ ನಡೆದ ನಂತರ ಟೆಂಪಲ್ ಎಂಬ ಹರಿಹಳ್ಳಿಲಿ ಕೆಂಚಮ್ಮವರ ಸುಗ್ಗಿ ಮಹೋತ್ಸವ, ಇದು ಜಾತ್ರೆ ಮಹೋತ್ಸವ ನಡೀತದೆ. ಆ ಜಾತ್ರೆ ಮಹೋತ್ಸವದ ನಂತರ ಎಲ್ಲರೂ ಈ ಸುಗ್ಗಿ ಕಾರ್ಯಕ್ರಮ ಮಾಡೋದ್ರಿಂದ ಒಳ್ಳೆ ರೈತರಿಗೆ ಒಳ್ಳೆ ಬೆಳೆ, ಕೂಲಿ ಕಾರ್ಮಿಕರಿಗೆ ಒಳ್ಳೆ ಆಹಾರ, ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಅನುಕೂಲ ಆಗೋ ರೀತಿಲಿ ಈ ತಾಯಿ ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾಳೆ. ಹಾಗೆ ಮತ್ತೊಮ್ಮೆ ನಾನು ಗ್ರಾಮಸ್ಥರಲ್ಲಿ ಹೇಳೋದು, ಈ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ಈ ಹಿಂದೆ ಏನು ನಡೆಸ್ಕೊಬರ್ತಾ ಇದ್ವಿ ಅದನ್ನು ನಾವು ಇದೇ ಥರ ಮುಂದುವರಿಸ್ಕೊಂಡು ಗ್ರಾಮಸ್ಥರಲ್ಲಿ ಒಟ್ಟಾಗಿ ನಡೆಸ್ಕೊಂಡು ಹೋಗೋಣ ಅಂತ ನಾವು ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ತಾವು ಸುಗ್ಗಿ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ತಮ್ಮಲ್ಲೂ ಕೂಡ. ಇದು ಶಕ್ತಿ ದೇವತೆ. ಇದು ಶಕ್ತಿ ದೇವತೆ ತುಂಬ ವರ್ಷದಿಂದ ನಡ್ಕೊಬರ್ತಾಯಿದ್ದು. 48 ಹಳ್ಳಿಯಲ್ಲಿ ನಡೆಯುವಂಥದ್ದು. ಇದು ನಾಳೆ ಕೆಂಚಮ್ಮ ಜಾತ್ರೆ ನಡೆಯುತ್ತೆ. ಮತ್ತು ನಾಡ್ದು 24 ಹಳ್ಳಿಲಿ ಜಾತ್ರೆ ನಡೆಯುತ್ತೆ. ಇಷ್ಟು. ಧನ್ಯವಾದಗಳು ಸರ್. ತಮ್ಮ ಹೆಸರು? ನನ್ನ ಹೆಸರು ಜಯಣ್ಣ ಹೈದೂರು. ತಾವು ಏನು ಮಾಡ್ಕೊಂಡಿದ್ದೀರಾ? ನಾವು ರೈತರಾಗಿದ್ದೀವಿ. ನಾನಿಲ್ಲಿ ಕೇಳ್ಪಟ್ಟಿದ್ದೇನೆ ಅಂತ ಹೇಳಿದ್ರೆ ನೀವು ರೈತ ಸಂಘದ ಹೋಬಳಿ ಕಾರ್ಯದರ್ಶಿ ಅಂದ್ಕೊಂಡು. ಹೌದು. ಉತ್ತಮವಾದ ಕೆಲಸಗಳನ್ನು ಅದೇ ರೀತಿ ಮಾಡಿ ಹಾಗೂ ಇಲ್ಲಿ ಸುಗ್ಗಿ ನಡೀತಾ ಇರೋ ಬಗ್ಗೆ ಆಗಲಿ ಅಥವಾ ನಮ್ಮ ಕೆಂಚಪ್ಪ ತಾಯಿ ಆ ಬಗ್ಗೆ ಆಗಲಿ, ಪ್ರಕೃತಿ ಮಾತೆ ಬಗ್ಗೆ ಆಗಲಿ, ಭೂಮಿ ತಾಯಿ ಬಗ್ಗೆ ಆಗಲಿ ಕೂಲಂಕುಷವಾಗಿ ನಿಮಗೆ ತಿಳಿದಿರೋ ಅಂಥದ್ದನ್ನು ಒಂದೆರಡು ಮಾತಲ್ಲಿ ಹೇಳಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಹೇಳಿ. ಶುಕ್ರವಾರ ಶನಿವಾರ 48 ಹಳ್ಳಿಲೂ ಸುಗ್ಗಿ ಆಗುತ್ತೆ. 48 ಹಳ್ಳಿಯರು ಸೇರಿ ಟೆಂಪಲ್ ದೇವಸ್ಥಾನದಲ್ಲಿ ಜಾತ್ರೆ ಮಾಡ್ತೀವಿ. ನಾವಿಲ್ಲಿ ಒಂದು ವಾರದ ಮುಂಚೆ ಸುಗ್ಗಿ ಸಾರು ಬೀಳುತ್ತೆ. ಸುಗ್ಗಿ ಸಾರು ಬಿದ್ದಾಗ ನಾವೆಲ್ಲ ಕಟ್ಟುನಿಟ್ಟಾಗಿ ಎಲ್ಲರೂ ಇರ್ತೀವಿ.
ಮತ್ತು ನಾವು ಏನೇ ಕೆಲಸ ಮಾಡೋದಾದ್ರು ಏನೇ ಇದು ಮಾಡೋದಾದ್ರು ನಮ್ಮ ಗ್ರಾಮ ದೇವತೆ ಕೆಂಚಾಂಬಿಕೆ ತಾಯಿ ಹೆಸರು ಹೇಳ್ಕೊಂಡೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಇದು ಮಾಡ್ಕೊಂಡ್ರೆ ಇವತ್ತು ಎಲ್ಲರಿಗೂ ಒಳ್ಳೆಯದಾಗಿದೆ. ಇದು ಮಾಡಿ ತಾಯಿ ಅನುಗ್ರಹ ಎಲ್ಲ ಒಳ್ಳೆಯದಾಗಿದೆ, ಎಲ್ಲ ಯಶಸ್ಸಾಗಿದೆ. ಇವತ್ತು ನೀವೇ ನೋಡ್ತಿದ್ದೀರಾ, ಈ 5ರಲ್ಲಿ ಇತ್ತು ಸುಗ್ಗಿ ಆಯ್ತಿದೆ. ಇವತ್ತು 48 ಹಳ್ಳಿ ಇವತ್ತು ಸುಗ್ಗಿ ಆಗುತ್ತೆ, ನಾಳೆ ಜಾತ್ರೆಗೆ ರೆಡಿ ಆಯ್ತೀವಿ. ಹೇಳಿ. 48 ಹಳ್ಳಿ ಗ್ರಾಮಸ್ಥರು ನಾಳೆ ಜಾತ್ರೆ ಆಚರಿಸ್ತೀವಿ. ಮತ್ತು ಮುಂದಿನ ವರ್ಷದವರೆಗೂ ಅಂದರೆ ಸುಗ್ಗಿ ವರ್ಷಕ್ಕೆ ಒಂದೇ ಸರಿ ಮಾಡೋದು, ಜಾತ್ರೆ ವರ್ಷದಲ್ಲಿ 3 ಸರಿ ಆಯ್ತಿರುತ್ತೆ. ದೀಪಾವಳಿ ಜಾತ್ರೆ, ಇದು ಸುಗ್ಗಿ ಜಾತ್ರೆ 2 ಆಯ್ತಿರುತ್ತೆ. ನಾವೆಲ್ಲ ಸೇರ್ಕೊಂಡು ಅಲ್ಲಿ ಆಚರಿಸ್ತಾ ಇರ್ತೀವಿ. ಹೇಳಿ, ಇನ್ನೇನಾದರೂ ಹೇಳೋದಿದ್ರೆ ದಯವಿಟ್ಟು. ಇಲ್ಲ, ನಮ್ಮ ಏನು 48 ಹಳ್ಳಿಯರು ಇದ್ದೀವಿ, ಪ್ರತಿಯೊಬ್ಬರು ಕೆಂಚಮ್ಮ ತಾಯಿಗೆ ಎಲ್ಲರೂ ಪಾತ್ರರಾಗಿದ್ದೀವಿ. ಆ ದೇವರು ಅನುಮತಿ ಹಂಗೆ ಆ ದೇವ್ರಿಗೆ ಕೈ ಮುಗಿದು ಎಲ್ಲ ಕೆಲಸ ಮಾಡ್ತಿದ್ದೀವಿ. ನಾವು ರೈತ ಸಂಘ ಇವತ್ತು ನಡೆಸ್ತಿದ್ರೆ ರೈತರ ಪರವಾಗಿ ಇದೆ ಅಂದ್ರೂ ಕೆಂಚಾಂಬಿಕೆ ದೇವ್ರು ಇಸ್ಕೊಂಡೆ ರೈತ ಸಂಘ ಮಾಡ್ತಿದ್ದೀವಿ. ನಾವು ರೈತರ ಪರ ಹೋರಾಟ ಮಾಡ್ತಿದ್ದೀವಿ. ಆ ತಾಯಿ ಯಾರಿಗೂ ಕೈ ಬಿಟ್ಟಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ದೀವಿ. ಇನ್ನೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ನನ್ನ ಹೆಸರು ಗುರುಪ್ರಸಾದ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಮಲೆನಾಡು ಸುಗ್ಗಿಯ ಶುಭಾಶಯಗಳು. ನಮ್ಮ ಸುಗ್ಗಿ ಸ್ಟಾರ್ಟ್ ಆಗೋದು ನಮ್ಮ ಪೂರ್ವಿಕರು ನಮಗೆ ಹೇಳ್ಕೊಟ್ಟಿರೋ ಥರ ಇದು ಮಹಿಷಾಸುರನ ಸಂಹಾರ ಆದಮೇಲೆ ಇಲ್ಲಿ ನಮ್ಮ ರಕ್ತ ಬೀಜಾಸುರನ ಕೊಟ್ಟಿರೋದು ತಾಯಿ ಕೆಂಚಾಂಬಿಕೆ ಅನ್ನೋದು ಒಂದು ನಂಬಿಕೆ, ಪೂರ್ವಜರು ಹೇಳಿರೋದು. ಹಾಗೆ ಹಾಸನಾಂಬ ತಾಯಿಯ ಅಕ್ಕ. ಹಾಗಾಗಿ ನಮ್ಮ ಇಲ್ಲಿ ಊರಿನ ಸುತ್ತಮುತ್ತ 48 ಹಳ್ಳಿಲೇ ಒಂದು ವಾರ ಆಚರಣೆ ಮಾಡ್ತೀವಿ. ಸತತವಾಗಿ 1 ವಾರ ಆಚರಣೆ ಮಾಡಿ ಕಟ್ಟುನಿಟ್ಟಿನ ಆಮೇಲೆ ಇಲ್ಲಿ ಸುಗ್ಗಿ ಸಾರು ಆಗುತ್ತೆ. ಅದಾಗಿ 4ರಿಂದ 5 ದಿನ ನಾವು ಯಾವುದೇ ರೀತಿ ಹಸಿರು ಕೊನೆ ಕಡಿಯೋದಾಗಲಿ ಮಗದೊಂದು ಮಾಡಲ್ಲ. ಪಾದತುಗ ಜಾತ್ರೆ ಆದಮೇಲೆ ನಾವು ಮತ್ತೆ ಹಸಿರು ಕೊನೆ ಎಲ್ಲ ಕಡಿದು ಇದು ಮಾಡೋದು. ಅದಾದಮೇಲೆ ರೊಟ್ಟಿ ಹಂಚು ಇದೆಲ್ಲ ನಾವು ಒಲೆ ಮೇಲೆ ಇಡಲ್ಲ. ಇದು ತುಂಬ ಕಟ್ಟುನಿಟ್ಟಿನ ಪದ್ಧತಿ. ಇದನ್ನು ಮಾಡಿ ಆದಮೇಲೆ ನಾವು ಶುಕ್ರವಾರ ತಾಯಿನ ಕಟ್ಟೆಗೆ ಕೂರಿಸಿ ಅಲಂಕಾರ ಮಾಡಿ ಊರಿನ ಎಲ್ಲರೂ ಜಾತಿ ಭೇದ ಮತ ಯಾವುದು ಇಲ್ಲದೆ ಎಲ್ಲರೂ ಸೇರಿ ದೇವರ ಉತ್ಸವ ಮಾಡ್ತೀವಿ 2 ದಿನ. ಅದಾದ ಮೇಲೆ
ಎಲ್ಲ ಪುಟ್ಟ प्रकृतिं शास्त्रपारगां तां धर्मचारिणीं शम्भो तं नमामि परां शिवां पञ्चस्य वदनोद्बोधं पञ्चतत्त्वविनायकान् पञ्चस्तोत्रवन्दे पञ्चाचार्यान् जगद्गुरुन् ॐ नमो राधवरये नमो गणवरये नमो नमस्ते अस्तु लम्बोदराय एकदन्ताय विघ्नविनाशिने शिवसुताय वरवरनमोत्तये नमो नमः दीपलक्ष्मी नमस्तुभ्यं शङ्कर प्राणवल्लभे दीपे श्रीममातेषु दुर्गा दीप महालक्ष्मी प्रचोदयात् नमो भगवते दुर्गे परमेश्वरीं शङ्खचक्र गदाधारिणी धनुशास्त्र विनोदिनीं कामरूपिणी अलंकार शक्ति आदिगुणैश्वरीं त्रिपुर भयंकरी त्रिशूलधारिणी नेत्रकेश्वरीं चंडी चौडिके महामुनिं रुद्र रुद्रकाली भद्रकाली सर्वकार्य प्रसादिनीं सर्वकार्य निर्मित प्रकाशिनीं अयि वरदा इलीली माताकिनी भगवती महाकाली महादेवी महालक्ष्मी क्षेत्रनाथेश्वरी श्रीमन्महादेवाय नमो नमः प्रतिष्ठितमस्तु उत्तरोत्तर अभिवृद्धिरस्तु आचार्यवान् ओम कामवेदाय नमः जन्मने जन्मांतरेषु बाधित मातृशाप पितृशाप गुरुशाप लिंगशाप सर्पशाप स्त्रीशापादि सकल बाधित देवता शाप निवारणार्थम आदिभौतिक आदिदैविक आध्यात्मिक त्रिविधतापत्रय निवारणार्थम कुलदेवता ग्रहदेवता आराध्य देवता क्षेत्रनाथेश्वरी जगन्माता अनुग्रह स्थलाकाल प्राप्ति पूर्वक उत्तरोत्तर सकल ग्राम वर्गाणां बाधित माता मंत्र यंत्र तंत्र मारण स्तंभन उच्चारण विश्लेषण वामाचार्य चतुष्कर्मा वेदानार्थं वेदानार्थं सम्मानार्थं कुलदेवता ग्रहदेवता आराध्य देवता ग्रामदेवता श्रीमतः पंचामृतमहारायणः कृपाकरः सकल भक्तजनानां प्राप्ति पूर्वक ಹಲೋ ನಮಸ್ಕಾರ ನಿಂತ್ಕೊಳ್ಳಿ ಹಂಗೆ ನಿಂತ್ಕೊಳ್ಳಿ ಎಲ್ಲ
षोडशोपचार पूजा स्वप्रकाश महादेव
ಕೆಂಚಂತಾಯಿ ಸುಗ್ಗಿ ಉತ್ಸವವು ಅತ್ಯಂತ ಶತಮಾನಗಳ ಹಿಂದಿನಿಂದಲೂ ನಡೆದು ಬಂದಂಥ ಒಂದು ದಿವ್ಯಶಕ್ತಿ. ಆ ಕೆಂಚಂತಾಯಿಯ ದಿವ್ಯಶಕ್ತಿಯ ಆಶೀರ್ವಾದ ಈ ಮಲೆನಾಡಿನ ಭಾಗದಲ್ಲಿ ಯಾವುದೇ ತೊಂದರೆಗಳು ಇಲ್ಲದಂತೆ ಸಕಾಲದಲ್ಲಿ ಮಳೆ ಬೆಳೆಯಾಗುತ್ತೆ, ಸಕಲ ಸಮೃದ್ಧವಾದಂಥ ವಾತಾವರಣವಿದೆ. ಎಲ್ಲ ರೀತಿಯಲ್ಲಿಯೂ ಸುಖ ಸಂತೋಷ ನೆಮ್ಮದಿಯನ್ನು ತರುವಂಥ ಶಕ್ತಿ ನಮ್ಮ ಕೆಂಚಂತಾಯಿಗಿದೆ. ಇಲ್ಲಿ ಮಕ್ಕಳಿಲ್ಲದಂಥವರಿಗೆ ಮಕ್ಕಳ ಫಲವನ್ನು ಬೇಡಿ ಬಂದಂಥ ಭಕ್ತಾದಿಗಳಿಗೆ ಮಕ್ಕಳ ಫಲ ದೊರೆಯುತ್ತೆ ಅಂತ ಹಿಂದಿನಿಂದಲೂ ನಡೆದು ಬಂದಿದೆ. ಇದು ಅತ್ಯಂತ ಸರ್ವಶ್ರೇಷ್ಠವಾದಂಥ ಸ್ಥಳ. ಇದು ರಕ್ತ ಬೀಜಾಸ್ತ್ರವನ್ನು ಸಂಹಾರ ಮಾಡಿದಂಥ ಸ್ಥಳ ಅಂತ ಹಿರಿಯರು ಹೇಳ್ತಾರೆ. ಆ ಸಂತೋಷಕ್ಕಾಗಿ ಈ ಸುಗ್ಗಿ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಯುತ್ತಾ ಬಂದಿದೆ. ಎಂಥ ಮಳೆ ಇರಲಿ ಏನೇ ಇರಲಿ ಜನ ಸಂತೋಷದಿಂದ ತಾಯಿಯ ಸುಗ್ಗಿಯ ಉತ್ಸವವನ್ನು ಅತ್ಯಂತ ಸುಖ ಸಂತೋಷದಿಂದ ನೆರವೇರಿಸ್ತಾ ಇದ್ದೀವಿ. ನೋಡಿ, ಇಷ್ಟು ಮಳೆ ಬರ್ತಾ ಇದೆ. ಎಲ್ಲ ರೈತ ಬಾಂಧವರು, ಕೃಷಿಕೆ ಮಾಡುವಂಥವರು, ಕೂಲಿ ಕಾರ್ಮಿಕರು ಮಳೆಯಲ್ಲಿ ನೆನೆತಾ ಸುಗ್ಗಿನ ನೋಡ್ತಾ ಇದ್ದಾರೆ. ಅತ್ಯಂತ ಸರ್ವಶ್ರೇಷ್ಠವಾದಂಥ ಶಕ್ತಿ, ನೆಲೆ ಇರುವಂಥ ಶಕ್ತಿ ಈ ಕಾಡ್ಲೂರು ಗ್ರಾಮ ದೈವಶಕ್ತಿಯಾದ ನಮ್ಮ ಕೆಂಚಂತಾಯಿಯಲ್ಲಿದೆ. ಇವಾಗ ಸುತ್ತಮುತ್ತ 48 ಹಳ್ಳಿಗಳಲ್ಲೂ ಸುಗ್ಗಿ ನಡೆಯುತ್ತಲ್ಲ, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರ ತಾವು? ಪುರಾತನ ಪುಣ್ಯಕಾಲದಿಂದ 48 ಹಳ್ಳಿಗಳಲ್ಲಿ ಸುಗ್ಗಿ ನಡೀತಾ ಇತ್ತಂತೆ. ಪೂರ್ವಿಕರು ಎಲ್ಲಿಗೆ ಬೆಳೆದರಿತು ಅಲ್ಲಿಗೆ ಸ್ಟಾಪ್ ಮಾಡಿ 48 ಹಳ್ಳಿಗಳಲ್ಲಿ ಸುಗ್ಗಿ ನಡೀತಂತೆ. ಅನೇಕ ಹಳ್ಳಿಗಳಲ್ಲಿ ಇವತ್ತು ಸುಗ್ಗಿ ನಡೀತಾ ಇದ್ರೂ ಪುನಃ ಮತ್ತೆ ಸುಗ್ಗಿಯ ಆರಂಭವನ್ನು ಮಾಡ್ತಾ ಅಂತ ಕಾಲ ಬಂದಿದೆ. ಈಗ ಎಲ್ಲ ಕಡೆಯೂ ಸುಗ್ಗಿ ನಡೀತಾ ಇದೆ. ಎಲ್ಲ ಒಂದು 2-3 ಹಳ್ಳಿಗಳೇ ಕಡೆ ನಡೀತಾ ಇಲ್ಲ. ನಮಗೆ ಧನ್ಯವಾದಗಳು. ಹೊರಗಡೆ ನಮ್ಮ ಹೆಸರು, ನಮ್ಮ ವೃತ್ತಿ, ನಮ್ಮ ಊರು ಹಾಗೂ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ, ಅದೇ ರೀತಿಯಲ್ಲಿ ಇಲ್ಲಿ ಬಂದು ಪೂಜೆ ಮಾಡಿದ ನಂತರ ಬದಲಾವಣೆಗಳು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ದಯವಿಟ್ಟು ಎಲ್ಲರಿಗೂ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿಕಂಠ ಅಂತ ಹೇಳಿ. ನಮ್ಮ ಊರು ಬಂದು ಇಲ್ಲೇ ಹತ್ತಿರದ ಕೊಡ್ಲಿಪೇಟೆ. ನಾವು ಬಂದು ವೃತ್ತಿಯಲ್ಲಿ ಅರ್ಚಕ ವೃತ್ತಿ ಮಾಡಿಕೊಂಡು ಜಗನ್ಮಾತೆಯ ಸನ್ನಿಧಿಗೆ ಒಂದು 5 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಜಗನ್ಮಾತೆಯ ಸನ್ನಿಧಿಯಲ್ಲಿ ದಿನೇ ವರ್ಷೇ ಇದೇ ರೀತಿ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೀತಾ ಇದೆ. ಪ್ರಪ್ರಥಮವಾಗಿ ಜಗನ್ಮಾತೆಯ ಅಮ್ಮನವರನ್ನು ವಿಶೇಷ ಏನು ಅಂತ ಹೇಳಿದ್ರೆ ಕೆಂಚಾಂಬಿಕೆಯ ಮಹಾ ಜಾತ್ರೆ ಅಂತ ಕರಿತೀವಿ, ಹಾಗೂ ಸುಗ್ಗಿ ಅಂತ ಹೇಳಿ. ಈ ಸುಗ್ಗಿ ಕಾರ್ಯಕ್ರಮದಲ್ಲಿ ಅಮ್ಮನವರು ವರ್ಷಕ್ಕೆ ಒಂದೇ ಬಾರಿ ಹೊರಗಡೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮ. ವರ್ಷಕ್ಕೆ ಒಂದೇ ಬಾರಿ ಬಂದ್ರೂ ಅಮ್ಮನವರ ಪವಾಡ ಅತ್ಯದ್ಭುತವಾಗಿ ಇವತ್ತಿನವರೆಗೂ ನಡ್ಕೊಂಡ್ಬರ್ತಾ ಇದೆ. ನಿಮಗೆ ಕಾಣೋ ಹಾಗೆ ಇಷ್ಟು ವರ್ಷಗಳಲ್ಲಿ ಕೆಂಚಾಂಬಿಕಾ ದೇವಿ ಸುಗ್ಗಿ ಅಂತ ಹೇಳಿದ ತಕ್ಷಣ ಸರೌಂಡಿಂಗು ಇಲ್ಲಿಯವರೆಗೆ ಇಲ್ಲದಂತಹ ಮಳೆ ತಾನಾಗೆ ಸುರಿಯುವಂಥ ಒಂದು ವಿಚಿತ್ರ ವಿಸ್ಮಯಕಾರಿ ಇಲ್ಲಿಯವರೆಗೂ ನಡ್ಕೊಂಡ್ಬಂದಿದೆ. ಅಮ್ಮನವರ ಸುಗ್ಗಿಯಲ್ಲಿ ಮಳೆ ಇಲ್ಲದೆ ಮಾಡಿಲ್ಲದೆ ಇರ್ತಕ್ಕಂಥ ವರ್ಷವೇ ಇಲ್ಲ. ನಾನು 5 ವರ್ಷದಿಂದ ಈ ಸುಗ್ಗಿಯನ್ನು ಕಂಟಿನ್ಯೂ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೀನಿ. ಗ್ರಾಮದವರು ಇಲ್ಲಿಗೆ ಒಳ್ಳೆಯ ನಮಗೆ ಸಾಥನ್ನು ಕೊಟ್ಕೊಂಡು ಪ್ರಪ್ರಥಮವಾಗಿ ಮಹಾದೇವಿಗೆ ಮುಖ ಸ್ನಾನ ಅಂಥೇಳಿ, ಅಂದರೆ ಜಗನ್ಮಾತೆಗೆ ಫಲಪಂಚಾಮೃತ ಅಭಿಷೇಕಗಳ ಮುಖಾಂತರ ಗುರುಮುಖೇನ ಮಾಡಿಸ್ತಾರೆ. ತದನಂತರ ಅಮ್ಮನವರನ್ನು ಪೂಜೆ ಮಾಡಿ ಅಮ್ಮನವರಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿಬಿಟ್ಟು ವಾದ್ಯ ಮುಖಾಂತರ, ಗಂಗೆಯ ಮುಖಾಂತರ ಜಗನ್ಮಾತೆಯನ್ನು ಈ ಸುಗ್ಗಿಯ ಕಟ್ಟೆಯಲ್ಲಿ ಬಂದು ಅಮ್ಮನವರ ಮುಖವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ದಿನನಿತ್ಯ ಅಮ್ಮನವರಿಗೆ ದಿನ ವಿಶೇಷವಾದ ಅಲಂಕಾರ. ಅಮ್ಮನವರು ಅದೇ ರೀತಿಯಲ್ಲಿ ದಿನನಿತ್ಯ ಪ್ರಾಣ ಪ್ರತಿಷ್ಠಾಪನೆ ಆದ ದಿವಸದಿಂದ ನಾಳೆಯ ಬೆಳಗ್ಗೆ, ಭಾನುವಾರದ ಬೆಳಗ್ಗೆ 6ರಿಂದ 7 ಗಂಟೆ ಒಳಗೆ ಅಮ್ಮನವರು ಮಹಾ ಕೆಂಡೋತ್ಸವಕ್ಕೆ ರೆಡಿಯಾಗಿರ್ತಾರೆ. ಪ್ರತಿ ಕ್ಷಣವೂ ಅಮ್ಮನವರ ಮುಖಭಾವಗಳು ಬದಲಾಗೋದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಅಮ್ಮನವರು ಒಂದೊಂದು ಸಲನೂ ಪ್ರಾಣ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮುಂಚೆ ಇದ್ದಂತಹ ಕಳೆಗಳು, ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಬರುವಂಥ ಕಳೆಗಳು ತುಂಬ ಅತ್ಯಮೂಲ. ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬಂದಿರೋದ್ರಿಂದ ನನಗೂ ತುಂಬ ಒಳ್ಳೆಯದಾಗಿದೆ. ಜಗನ್ಮಾತೆ ಉತ್ತರೋತ್ತರವಾಗಿ ಅಭಿವೃದ್ಧಿಗಳು, ಐಶ್ವರ್ಯಗಳು, ಕಾರ್ಯಗಳಲ್ಲಿ ಯಶಸ್ಸು, ಒಳ್ಳೆಯ ವಿದ್ಯೆಗಳನ್ನು ಅಮ್ಮನವರು ದಯಪಾಲಿಸಿದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಅಮ್ಮನವರ ಕಾರ್ಯವನ್ನು ನಾನು ತಪ್ಪಿಸಬಾರ್ದು ಅಂಥೇಳಿ ಪ್ರತಿ ವರ್ಷ ಯಾವ ಕಾರ್ಯ ಇದ್ರೂ ಬಿಟ್ಬಿಟ್ಟು ಅಮ್ಮನವ್ರ ಈ ಸನ್ನಿಧಿಗೆ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೀನಿ. ತುಂಬ ಧನ್ಯವಾದಗಳು.
ಜೊತೆಗೆ ಇಲ್ಲಿ ಪ್ರತಿ ವರ್ಷ ಕೂಡ ಇಲ್ಲಿ ಆಗ್ತಿರತಕ್ಕಂಥ ಬದಲಾವಣೆಗಳು ಹೇಗೆ ಗಮನಿಸಿದ್ದೀರಾ ನೀವು? ಒಬ್ಬರು ಅರ್ಚಕರಲ್ಲದೆ ಒಬ್ಬ ಸಾಮಾಜಿಕ ಮನುಷ್ಯನಾಗಿ ನೀವು ಯಾವ ರೀತಿ ಗಮನಿಸಿದ್ದೀರಾ ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಕ್ಷೇತ್ರಕ್ಕೆ ಬಂದಂಥವ್ರಿಗೆ ಎಂದೂ ಮೋಸ ಮಾಡಿಲ್ಲ ಅಮ್ಮನವರು. ಅವಳ ಕಾರ್ಯವೈಖರಿನೇ ಹಾಗೆ. ಯಾರಿಗೂ ನನ್ನ ಅಮ್ಮ ಅಂತ ಬಂದಂಥವರಿಗೆ ಅಮ್ಮನವರು ಇವತ್ತಿಗೂ ಯಾವುದಕ್ಕೂ ಕೊಂದು ಕೊರತೆಗಳನ್ನು ಮಾಡಿಲ್ಲ. ದಿನೇ ವರ್ಷೇ ಕಾರ್ಯಕ್ರಮಗಳಲ್ಲಿ ಯಶಸ್ಸುಗಳನ್ನು ಈ ಊರಿಗೆ ಇರ್ಬೋದು, ಗ್ರಾಮಕ್ಕೆ ಇರ್ಬೋದು, ಸಕಲ ಪರಿವಾರ ಗ್ರಾಮಗಳಿಗೆ ಅನುಕೂಲವನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ಉತ್ತರೋತ್ತರವಾಗಿ ದಿನ ಇಲ್ಲಿಗೆ ಬಂದಂಥವರು, ಈ ಕಾರ್ಯವನ್ನು ಭಾಗವಹಿಸಿದಂಥವರು ಎಲ್ಲವರು ದಿನ ಅಭಿವೃದ್ಧಿ ಆಗಿದ್ದಾರೆ. ಆರೋಗ್ಯ ಸಮಸ್ಯೆಗಳು ಅಂತ ಬಂದರೆ, ಅಮ್ಮ ನನಗೆ ಈ ಆರೋಗ್ಯ ಸಮಸ್ಯೆ ಇದೆ, ಅದನ್ನೆಲ್ಲ ನಿವಾರಿಸು ಅಂತ ಹೇಳಿದ್ರೆ ನಿವಾರಿಸ್ಕೊಂಡು ಬಂದಿರೋದನ್ನ ನಾನು ನೋಡಿದ್ದೀನಿ. ಅದೇ ರೀತಿ ಕಾರ್ಯ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲೂ ಯಶಸ್ಸು, ಹಾಗೆ ಕೃಷಿ ಚಟುವಟಿಕೆಗಳಲ್ಲಿ ಯಶಸ್ಸು, ಮಳೆ ಬೆಳೆಗಳು, ಪಶುಸಂಗೋಪನೆಯಲ್ಲಿ ಯಶಸ್ಸನ್ನು ಕೊಟ್ಟು ಅಮ್ಮನವರು ಇಂದಿಗೂ ನಾನು ಇಲ್ಲಿದ್ದೀನಿ ಅಂತೇಳಿ ಸತ್ಯವನ್ನು ಪ್ರಮಾಣೀಕರಿಸಿದ್ದಾಳೆ. ಇದೇ ನಮಗೆ ನಿಜವಾದಂಥ ನಿದರ್ಶನ. ಇನ್ನೂ ಅಂತ ಹೇಳಬೇಕಂದ್ರೆ, ಇಲ್ಲಿಯವರೆಗೂ ಮಳೆ ಇಲ್ಲದೇ ಇದ್ದಂತಹ ಕಾರ್ಯ ಅಮ್ಮನವರಿಗೆ ಪ್ರಾಣ ಪ್ರತಿಷ್ಠೆ ಪೂಜಾ ಕೈಂಕರ್ಯಗಳು ನಿಮ್ಮ ಕಣ್ಣೆದುರುಗಡೆನೇ ನಡೆಸ್ಕೊಟ್ಟಿದ್ದೀವಿ. ಈಗ ನೀವೇ ನೋಡ್ತಾ ಇದ್ದೀರಾ ಮಳೆ ಹೇಗೆ ಬರ್ತಾ ಇದೆ ಅಂತೇಳಿ. ಇದಕ್ಕೆ ಅತ್ಯಮೂಲ್ಯ ಸಾಕ್ಷಿ. ನಾನು ಇದೀನಿ ಕಣಪ್ಪ, ನಿನ್ನೊಟ್ಟಿಗೆ ನಾನು ಯಾವಾಗಲೂ ಇರ್ತೀನಿ, ಪ್ರಕೃತಿಯೊಟ್ಟಿಗೆ ನಾನು ಇರ್ತೀನಿ ಅಂತೇಳಿ ಮಳೆಯ ಸ್ವರೂಪದಲ್ಲಿ ಅಮ್ಮನವ್ರು ನಮಗೆ ಕಾಣಿಸ್ತಾ ಇದ್ದಾರೆ. ಇದೇ ಸತ್ಯಾಂಶ ಇಲ್ಲಿದು. ತುಂಬ ಧನ್ಯವಾದಗಳು ನಿಮಗೆ. ಇನ್ನು ಮುಂದೆ ಕೂಡ ನೀವು ಬಂದಾಗ ನಮಗೆ ಏನಾದರೂ ಒಂದು ವಿಷಯಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ತಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ನಿಮಗೆ ನೀವು ಯಾವಾಗ ಅಮ್ಮನವರ ಬಗ್ಗೆ ಇನ್ನೂ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಿದೆ, ಅದನ್ನು ದಯವಿಟ್ಟು ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗಿಸ್ ಪ್ರಚೋದಯಾತ್. ಅಮ್ಮ ನಾಣ್ಣುಡಿಯಂತೆ ಅಮ್ಮನವರ ಪ್ರಾಣ ಪ್ರತಿಷ್ಠಾಪನೆಯಾದಂಥ ದಿವಸದಿಂದಲೂ ಅಮ್ಮನವರು ದಿನ ಒಂದೊಂದು ರೂಪದಲ್ಲಿ ಬದಲಾವಣೆ ಆಗ್ತಾರೆ. ಅದೇ ರೀತಿ ಬದಲಾವಣೆ ಆದಾಗ ಅಮ್ಮನವರ ಮುಖಭಾವಗಳನ್ನು ನೀವು ಪರಿಶೀಲನೆ ಮಾಡಬೇಕಾದ್ರೆ ನೋಡಿ, ಈ ದೇವಿ ದಿನನಿತ್ಯ ಒಂದೊಂದು ಅವತಾರದಲ್ಲಿ ಗೌರಿಯಾಗಿ, ಪಾರ್ವತಿಯಾಗಿ, ಕೊನೆಗೆ ಕೆಂಡದ ಸಮಯದಲ್ಲಿ ಮಹಾಭದ್ರಕಾಳಿಯ ಸ್ವರೂಪವನ್ನು ತಗೊಂಡು ಅಮ್ಮನವರು ಸಕಲ ದುಷ್ಟ ಅರಿಷ್ಟಗಳನ್ನು ನಿವಾರಣೆ ಮಾಡಿ ಗ್ರಾಮಕ್ಕೆ ಒಳಿತನ್ನು ಮಾಡಬೇಕು ಅಂತೇಳಿ ನಿರ್ಧರಿಸಿ ಅಮ್ಮ ರೌದ್ರ ಸ್ವರೂಪ ತಗೊಂಡಿರ್ತಾಳೆ. ನೀವೇ ಕಣ್ಣಾರ ನಿದರ್ಶನವನ್ನು ನೀವು ಬೆಳಗ್ಗೆ ಕೆಂಡದ ಸಮಯದಲ್ಲಿ ನೋಡ್ಬೋದು. ಧನ್ಯವಾದಗಳು ಗುರುಗಳೇ. ಏನು ಮಾಡ್ಕೊಂಡಿದ್ದೀರಾ? ನಾನು ಹೌದು. ಹಾಗೆ ನಿಮ್ಮ ಮನೆಯವರು ಏನು ಮಾಡ್ಕೊಂಡಿದ್ದಾರೆ? ನಮ್ಮನೆಯವರು ಕೃಷಿಕ ಮತ್ತು ಬಿಸ್ನೆಸ್ ಮಾಡ್ತಾರೆ. ಹೌದಾ, ಸರಿ. ಮತ್ತೆ ನಾವಿಲ್ಲಿ ಇವಾಗ ಬಸವೇಶ್ವರ ದೇವಸ್ಥಾನದ ಹತ್ರ ಇದ್ದೀವಿ. ಸುಗ್ಗಿ ನಡೀತಾ ಇದೆ. ಆ ಸುಗ್ಗಿ ಬಗ್ಗೆ ಆಗಲಿ, ಅಥವಾ ಈ ದೇವಸ್ಥಾನದ ಬಗ್ಗೆ ಆಗಲಿ, ಅಥವಾ ಇಲ್ಲಿ ಪ್ರಕೃತಿಯ ಬಗ್ಗೆ ಆಗಲಿ ನಮಗೆ ಏನು ತಿಳಿದಿದೆ ಅದನ್ನು ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಮ್ಮೂರ ಬಗ್ಗೆ ಹೇಳಬೇಕು ಅಂತಂದರೆ, ಕಾಡುಗಳ ಮಧ್ಯೆ ಇರೋ ಒಂದು ಪುಟ್ಟ ಗ್ರಾಮ ಆಗಿದೆ ಇದು. 7 ಮನೆಗಳಿಂದ ಕೂಡಿರೋಂಥ ಪುಟ್ಟ ಗ್ರಾಮ. ಇದರಲ್ಲಿ ಸುಗ್ಗಿ ಕಟ್ಟೆ ಇರೋದೇ ಒಂದು ವಿಶೇಷತೆ ಅಂತ ಅನಿಸುತ್ತೆ. ಊರಿಗೆ ಒಂದು ಹೆಸರು ಬಂದಿರೋದೇ ಸುಗ್ಗಿ ಕಟ್ಟೆಯಿಂದ ಅಂತ ಅನಿಸುತ್ತೆ. ಈ ಮನೆಗಳಿಗಿಂತ ದೇವಸ್ಥಾನದಿಂದನೇ ಒಂದು ಖುಷಿ ಅನಿಸುತ್ತೆ ಊರಿಗೆ. ಈ ಸುಗ್ಗಿ ತುಂಬ ತಲೆಮಾರುಗಳಿಂದ ನಡ್ಕೊಬಂದಿದೆ. ನಾನು ಮದುವೆಯಾಗಿ ಬಂದಾಗಿಂದನೂ ನಡೆಸ್ತಾ ಇದ್ದಾರೆ. ಹಿರಿಯರು ಏನು ನಡೆಸ್ತಾರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಮೊದಲು ಒಂದು ಹಳೆ ಪುಟ್ಟ ದೇವಸ್ಥಾನ ಇತ್ತು. ಅದನ್ನು ಈಗ ಎಲ್ಲ ತುಂಬ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಮಾಡ್ತಾ ಈಗ ತುಂಬ ಒಂದು ದೊಡ್ಡ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಎಲ್ಲರೂ ಗ್ರಾಮಸ್ಥರು, ಅಕ್ಕಪಕ್ಕದವರವರು ಎಲ್ಲ ಸೇರ್ಕೊಂಡು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಅನಿಸುತ್ತೆ.
ಸುತ್ತಮುತ್ತ ಊರುಗಳಿಂದ ತುಂಬ ಜನಗಳು ಸೇರ್ಕೊತಾರೆ. ಸುಗ್ಗಿ ಕಾರ್ಯಕ್ರಮ ನೋಡೋದೇ ಒಂದು ಸಂತೋಷ, ಒಂದು ಸಂಭ್ರಮ ಅಂತ ಅನಿಸುತ್ತೆ. ತುಂಬ ಖುಷಿ ಆಗುತ್ತೆ ಇದ್ರ ಬಗ್ಗೆ. ಹಾಗೆ ಮತ್ತೆ ಇದೇ ರೀತಿ ಸುಗ್ಗಿ ಆಗೋದಕ್ಕೂ ಮುಂಚೆನೆ ಸಾರು ಅಂತ ಹೇಳಿ ಮಾಡ್ತಾರಲ್ವ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸುಗ್ಗಿ ಸಾರು ಬಂದಾಗ ಯಾವ ರೀತಿ ನೀವು ಪಾಲಿಸ್ತಾ ಹೋಗ್ತೀರಾ ಆ ನಿಬಂಧನೆಗಳನ್ನ? ಪಾಲಿಸ್ತೀವಿ. ಸುಗ್ಗಿ ಸಾರು ಬರೋಕ್ಕೆ ಮುಂಚೆನೇ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ, ಅದಕ್ಕಾಗೆ ರೆಡಿ ಮಾಡ್ತೀವಿ. ಸುಗ್ಗಿ ಟೈಮಲ್ಲಿ ನಾವು ಏನೇನು ಮಾಡಬಾರ್ದು ಅಂತೆಲ್ಲ ಸಾರಲ್ಲಿ ಕೂಗಿ ಹೇಳ್ತಾರೆ, ಅವಾಗ ನಾವು ಅದರಂತೆ ಪಾಲಿಸ್ತಾ ಹೋಗ್ತೀವಿ. ರೊಟ್ಟಿ ಮಾಡೋದಿಲ್ಲ, ದೋಸೆ, ಈ ರೀತಿ ಯಾವುದೇ ಐಟಮ್ ಮಾಡ್ತೀವಿ. ಫಸ್ಟೇ ನಾವು ಸುಗ್ಗಿಗೆ ಒಂದು ವಾರಕ್ಕೆ ಬೇಕಾಗಿದ್ದು ಎಲ್ಲವನ್ನು ಮೊದಲೇ ಮಾಡಿ ಇಟ್ಕೊಳ್ತೀವಿ. ನಾಳೆ ಏನು ಭಾನುವಾರ ಬೆಳಗ್ಗೆ ಕೆಂಡ ಆಗುತ್ತೆ, ಅದರ ಮೇಲೆ ನಾವು ಒಗ್ಗರಣೆ ಹಾಕೋದು, ಈ ರೀತಿ ಎಲ್ಲ ವಿಶೇಷ ತಿಂಡಿಗಳನ್ನ ಮಾಡ್ತೀವಿ. ಅದ್ರ ಮುಂಚೆ ನಾವೇನು ಮಾಡೋಕ್ಕೆ ಹೋಗಲ್ಲ. ಸಾಲ ಟೈಮಲ್ಲಿ ಎಲ್ಲ ಮೊದಲೇ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ. ಮತ್ತೆ ಇವತ್ತು ಸುಗ್ಗಿ ದಿವಸನೇ ಇಲ್ಲಿ ಮಳೆ ಬರ್ತಾ ಇದೆ, ಆದರೂ ಹಿರಿಯೋರು ಅಂತಾನೆ, ಮಹಿಳೆಯರು ಅಂತಾನೆ ಎಲ್ಲರೂ ಕೂಡ ನಿಗ್ಗನಾಗಿ ಪ್ರತಿಯೊಂದು ಕೆಲಸದಲ್ಲೂ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದು ಎಲ್ಲರಲ್ಲೂ ಇರುವ ಸೌಹಾರ್ದತೆ ಅಂತ ಹೇಳ್ಬೋದು. ದೇವ್ರ ಮೇಲಿರೋ ಒಂದು ಭಕ್ತಿ ವರ್ಷಕ್ಕೆ ಒಂದೇ ಸಲ ಬರೋದ್ರಿಂದ ಅದು ವಿಶೇಷ ಅಂದ್ಕೊಂಡು ಎಲ್ಲರೂ ಸಂತೋಷದಿಂದ ಬಂದು ಸೇರ್ತಾರೆ, ಅದನ್ನು ಸಂಭ್ರಮಿಸ್ತಾರೆ. ದೇವ್ರ ಭಕ್ತಿಗೂ ಧನ್ಯವಾದಗಳು. ನಮಗೆ ಮತ್ತೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದರೆ ಇನ್ನೇ ಯಾವುದಾದ್ರೂ ಪೂಜೆ ಪುನಸ್ಕಾರಗಳಿದ್ದಾಗ ಬಂದಾಗ ಭೇಟಿ ಆಗ್ತೀವಿ. ನಾವು ಕೂಡ ನಮಗೆ ಕೂಲಂಕುಷವಾಗಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಮ್ಗೆ ಹೇಳ್ತಾ ಧನ್ಯವಾದಗಳನ್ನ ಕೊಡ್ತಾ ಇದ್ದೀವಿ. ಸುರೇಶ್ ಅವರೇ, ಇವತ್ತಿನ ಸುಗ್ಗಿ ಬಗ್ಗೆ ಹಾಗೂ ಈ ದೇವಸ್ಥಾನದ ಬಗ್ಗೆ ನಮ್ಮ ಅನಿಸಿಕೆಗಳು ಏನಿದೆ ಅದನ್ನು ಕೂಲಂಕುಷವಾಗಿ ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ತಾಯಿ ಶ್ರೀ ಕೆಂಚಾಂಬೆಗೆ ನಮಿಸುತ್ತಾ, ತಾಯಿ 48 ಹಳ್ಳಿಗಳಲ್ಲಿ ಈ ಸುಗ್ಗಿ ನಡೀತದೆ ಕೆಂಚಮ್ಮನವ್ರದ್ದು. ಹಾಗೆ ಕಾಡ್ಲೂರು ಗ್ರಾಮದಲ್ಲಿ ಕೂಡ ಈ ಸುಗ್ಗಿಯನ್ನು ಅದ್ದೂರಿಯಿಂದ ಯಾವಾಗಲೂ ಮಾಡ್ತೀವಿ. ಸುಗ್ಗಿ ಪ್ರಾರಂಭ ಸಾರಿನ ದಿನದಿಂದ ಪ್ರಾರಂಭ ಆಗಿ ಕೆಂಚಮ್ಮನವರ ಮೂಲ ಸ್ಥಾನವಾದ ಹರಿಹಳ್ಳಿಯಲ್ಲಿ ಜಾತ್ರೆ ನಡೆಯುವಂಥ ಸಂದರ್ಭದವರೆಗೂ ನಮ್ಮ ಗ್ರಾಮದಲ್ಲಿ ಪ್ರತಿದಿನ ಸುಗ್ಗಿ ಮಹೋತ್ಸವ ನಡೀತದೆ. ಗ್ರಾಮದ ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಇದರಲ್ಲಿ ಭಾಗವಹಿಸ್ತಾರೆ. ಹಾಗೆ ಈ ಗ್ರಾಮ ದೇವತೆಯ ವಿಶೇಷ ಏನಂದರೆ, ಇಲ್ಲಿ ಮಕ್ಕಳು ಆಗದೇ ಇರುವಂಥ ತಾಯಂದಿರಿಗೆ ಮಕ್ಕಳ ಸೌಭಾಗ್ಯವನ್ನು ಕಲಿಸುವಂತಹ ಶಕ್ತಿಯನ್ನು ಈ ಜಗನ್ಮಾತೆ ಹೊಂದಿದ್ದಾಳೆ. ಹಾಗೆ ಈ ಗ್ರಾಮದ ಈ ಕೆಂಚಮ್ಮನವರ ವಿಶೇಷತೆ ಇದರಲ್ಲಿ ಕೆಂಡ ಆಗುತ್ತೆ. ಕೆಂಡೋತ್ಸವವನ್ನು ಸಂಪೂರ್ಣವಾಗಿ ಒಂದು ವಿಶೇಷ ರೀತಿಯಲ್ಲಿ ಕೆಂಡೋತ್ಸವವನ್ನು ಮಾಡ್ತೀವಿ. ಆ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಹಿರಿಯರು, ಗ್ರಾಮಸ್ಥರು ಹಾಗೂ ಎಲ್ಲ ಮಹಿಳೆಯರು, ಮಕ್ಕಳು ಎಲ್ಲ ಇದರಲ್ಲಿ ಭಾಗವಹಿಸ್ತಾರೆ. ಇದರ ವಿಶೇಷ ಏನಂದರೆ, ಈ ಕೆಂಡ ಹಾಯೋದ್ರಿಂದ ದೇಹದಲ್ಲಿಯ ಮನಸ್ಸಿನಲ್ಲಿನ ಯಾವ ತೊಂದರೆಗಳಿದ್ರೂ ಕೂಡ ಆ ತೊಂದರೆಗಳು ನಿವಾರಣೆ ಆಗಿ ದೇವರು ನಿವಾರಣೆ ಆಗುತ್ತೆ ಅಂತೇಳಿ ಒಂದು ನಂಬಿಕೆ ಇದೆ. ಆ ನಂಬಿಕೆಯ ಪ್ರಕಾರ ಇಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳು ನಡೀತದೆ. ಕಾಡ್ಲೂರು ಗ್ರಾಮದ ವಿಶೇಷ ಏನಂದರೆ, ಇದು ಸರ್ವ ಜನರು ಸೇರಿ ಮಾಡ್ತಕ್ಕಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೆಂಚಮ್ಮನವರು ಸಕಲರಿಗೂ ಒಳ್ಳೆಯದನ್ನು ಮಾಡ್ತಾ ಗ್ರಾಮದಲ್ಲಿ ನೆಲೆಸಿರ್ತಾಳೆ. ವಿಶೇಷ ಏನಂದರೆ, ನಾವು ಗಂಗಾಸ್ಥಾನಕ್ಕೆ ಕೆಂಚಮ್ಮನವರ ಕರ್ಕೊಂಡೋದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಮಳೆ ಆಗುತ್ತೆ. ಅದು ಗ್ರಾಮಕ್ಕೆ ಶುಭ ಶಕುನ ಅಂತ ನಾವೆಲ್ಲರೂ ಭಾವಿಸ್ತೀವಿ. ಹಾಗಾಗಿ ಇದು ಒಂದು ವಿಶೇಷವಾದಂಥ ಸುಗ್ಗಿ ಮಹೋತ್ಸವ ನಮ್ಮ ಗ್ರಾಮದಲ್ಲಿ ನಡೆಯುತ್ತೆ. ಧನ್ಯವಾದಗಳು ರುದ್ರೇಶ್ ಅವರೇ. ಧನ್ಯವಾದ, ನಮಸ್ಕಾರ. ಮತ್ತೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ಬಂದು ಭೇಟಿ ಆಗ್ತೀವಿ. ದಯವಿಟ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ನಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ.